ರಕ್ಷಿತಾ ಶೆಟ್ಟಿ ಬೇಸರ, ಸುಷ್ಮಾ ಮೇಲೆ ಆರೋಪ. ದೊಡ್ಡ ಮನೆ ಹಬ್ಬ ಎಂಬ ವಿಶೇಷ ಕಾರ್ಯಕ್ರಮವನ್ನು ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಆಯೋಜಿಸಲಾಗಿತ್ತು. ಶೋ ಅಂತೂ ಸಖತ್ ಬೊಂಬಾಟಾಗಿತ್ತು. ಇನ್ನು ಸುಷ್ಮಾ ಅವರ ಬಗ್ಗೆ, ಅವರು ನಿರೂಪಣೆ ಮಾಡಿದ ಬಗ್ಗೆ, ಶೋ ಬಗ್ಗೆ ಇದೀಗ ರಕ್ಷಿತಾ ಶೆಟ್ಟಿ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋಕೆ ಅವಕಾಶವೇ ಕೊಡ್ಲಿಲ್ಲ, ಬರೀ ಗಿಲ್ಲಿ ಕಾವ್ಯ ಅಂತ ಅಂತಿದ್ರು, ಆಂಕರ್ ಬರೀ ಗಿಲ್ಲಿ ಕಾವ್ಯನೇ ಮಾತಾಡಿಸ್ತಿದ್ರು ಅಂತ ರಕ್ಷಿತಾ ಅವರು ಆರೋಪಿಸಿದ್ದಾರೆ. ದೊಡ್ಡ ಮನೆ ಹಬ್ಬನ ಎಲ್ಲರೂ ಕೂಡ ನೋಡಿರ್ತೀರಾ, ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿರ್ತೀರಾ. ಆಗ ರಕ್ಷಿತಾ ಅವರು ಸ್ವಲ್ಪ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇದು ನಾಮಿನೇಷನ್ ಅಲ್ಲ ಅಂತ ಹೇಳ್ತಾರೆ. ನಮಗೂ ಕೂಡ ಮಾತಾಡೋಕೆ ತುಂಬಾ ಇತ್ತು, ಆದ್ರೆ ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ ಅಂತ ಸುಷ್ಮಾ ಅವರ ಮೇಲೆ ರಕ್ಷಿತಾ ಅವರು ಆರೋಪ ಮಾಡಿದ್ದಾರೆ. ದೊಡ್ಡ ಮನೆ ಹಬ್ಬದಲ್ಲಿ ಗಿಲ್ಲಿ ಕಾವ್ಯ ಮಾತಾಡ್ಲಿ ಅಂತಾನೆ ಹೇಳ್ತಿದ್ರು. ನಾವೇನಾದ್ರೂ ಮಾತಾಡೋಕೆ ಇಲ್ಲಿ ಹೋಗ್ತಿದ್ರೆ ಪದೇ ಪದೇ ಹೋಸ್ಟ್ ಆಗಿದ್ದ ಸುಷ್ಮಾ ಅವರು ಬಾಯಿ ಮೇಲೆ ಮತ್ತಿಲ್ಲಿ ಕಿವಿ ಹತ್ರ ಎರಡತ್ರನು ಕೂಡ ಕೈ ಹಿಡ್ಕೊಂಡ್ಬಿಟ್ಟು ಮಾತಾಡೋದು ಬೇಡ ಅಂತ ಇಲ್ಲಿ ಹೇಳ್ತಿದ್ರು. ಆದ್ರೆ ಹೋಸ್ಟ್ ಆಗಿ ಅವ್ರ ಕೆಲ್ಸನ ಅವ್ರು ಮಾಡ್ಬೇಕಿತ್ತಲ್ಲ, ಪದೇ ಪದೇ ಗಿಲ್ಲಿ ಕಾವ್ಯ ಹತ್ರನೇ ಹೋಗ್ತಿದ್ರು, ಅವ್ರ ಹತ್ರನೇ ಮಾತಾಡ್ತಿದ್ರು. ನಾವು ಮಾತ್ರ ಸುಮ್ನೆ ನಿಂತಿದ್ವಿ, ಮಾತಾಡ್ಲಿ ನೋ ಪ್ರಾಬ್ಲಮ್, ಆದ್ರೆ ನಾವು ಕೂಡ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ವಿ. 10 ನಿಮಿಷದಿಂದ ಕೂಡ ನಾನು ಸುಮ್ನೆನೆ ನಿಂತಿದ್ರೆ, ಆದ್ರೂ ಕೂಡ ಅವರು ನನ್ನ ಹತ್ರ ಮಾತಾಡ್ಲೇ ಇಲ್ಲ. ನಮಗೂ ಕೂಡ ಮಾತಾಡೋಕೆ ಅಲ್ಲಿ ವಿಚಾರ ಇತ್ತು, ಆದ್ರೆ ಮಾತಾಡಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ದೊಡ್ಡ ಮನೆ ಹಬ್ಬದಲ್ಲಿ ಜಾಸ್ತಿ ಗಿಲ್ಲಿ ಕಾವ್ಯನೇ ಮಾತಾಡ್ಸಿದ್ದಾರೆ ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ. ಇನ್ನು ಕರಿಬಸಪ್ಪ ಅವರು ಮಾತಾಡೋಕೆ ಹೋದ್ರೆ ನಿಮ್ಮ ಮೋಟಿವೇಶನ್ ಸಾಕು ಅಂತ ಹೇಳ್ತಿದ್ರು. ನಾವು ಮಾತಾಡುವಾಗ ಎಲ್ಲರೂ ಕೂಡ ಕಿವಿ ಮುಚ್ಕೊಂತಿದ್ರು. ಮತ್ತೆ ಗಿಲ್ಲಿ ಕಾವ್ಯ ಮಾತಾಡುವಾಗ ನೋ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ ರಕ್ಷಿತಾ ಶೆಟ್ಟಿ. ಅಂದಾಗೆ ಕರಿಬಸಪ್ಪ ಅವರಿಗೆ ಮೋಟಿವೇಶನ್ ಸಾಕು ಅಂತ ಅಂತಿದ್ರು ಗಿಲ್ಲಿ ನಟ ಅವರು ಕೂಡ. ಹಾಗಾದ್ರೆ ಗಿಲ್ಲಿ ನಟ ಮೇಲೆ ರಕ್ಷಿತಾ ಶೆಟ್ಟಿ ಅವರು ಸಿಟ್ಟು ಮಾಡ್ಕೊಂಡಿದ್ದಾರಾ ಎಂಬ ಅನುಮಾನ ಕೆಲವರಿಗೆ ಬಂದಿದೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.